ಲೆವೆಲ್ಗೆ ವಿಜಿಲೆನ್ಸ್ ಅದರ ಮೇಲೆ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಸಾಕಷ್ಟು ಕೇಸ್ಗಳು, ಒಂದು 2-3 ಕೇಸ್ಗಳು ಆದವು ರೀಸೆಂಟ್ಲಿ. 2025ರಲ್ಲಾಯಿತು, ಈಗ ರೀಸೆಂಟಾಗಿ 26ರಲ್ಲಾಯಿತು. ಸೊ ನಾವು ಏನೇ ಹಾಕಬೇಕಂದ್ರೂ ಕೂಡ ಅದನ್ನು ಜವಾಬ್ದಾರಿಯನ್ನು ಹಾಕಬೇಕಾಗುತ್ತೆ. ಎಲ್ಲರೂ ಅದನ್ನು ಗಮನಿಸಬೇಕು. ತಾವು ತಮ್ಮ ಏನು ಹಿಂಬಾಲಕರಿಗೆ ಕೂಡ ಇದನ್ನು ಹೇಳಬೇಕಾಗುತ್ತೆ. ಸೊ ತಾವೇ ಹೇಳಿದ್ರಿ, ದಾಂಡೇಲಿ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿ ಅಂತ, ಮಿನಿ ಇಂಡಿಯಾ ಅಂತ ಹೇಳಿದ್ರಿ. ಎಲ್ಲ ಧರ್ಮದ ಜನ ಶಾಂತಿ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ, ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ದಾಂಡೇಲಿ ಎಲ್ಲರಿಗೂ ಆಶ್ರಯ ಕೊಟ್ಟಿವಿ. ಅದನ್ನು ಕಾಪಾಡಿಕೊಂಡು ಹೋಗ್ತಕ್ಕಂತಹ ದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ನಾವು ಸರ್ಕಾರದ ಪ್ರಮುಖ ಏಜೆನ್ಸಿಯಾಗಿ ಅದನ್ನು ಖಚಿತಪಡಿಸ್ತಕ್ಕಂಥದ್ದು, ಕಾನೂನು ಕ್ರಮ ಕೈಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನಾವು ನಡ್ಕೋಬೇಕಾಗುತ್ತೆ. ಕಾನೂನನ್ನು ಉಲ್ಲಂಘಿಸಿದರೆ ನಮ್ಮ CPI ಅವರು ತಮ್ಗೆ ಹೇಳ್ದಂಗೆ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇರ್ತಕ್ಕಂತಹ ಕಾಯ್ದೆಗಳ ಪ್ರಕಾರ ನಾವು ಏನು ನಿರ್ದೇಶನ ಇದೆ ಅದರ ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಯಾರೂ ಕಾನೂನನ್ನು ಕೈಗೆ ತಗೊಳ್ಳೋದು ಬೇಡ. ಮಾಹಿತಿಯನ್ನು ತಿರುಚಿ ಬಿಟ್ಟು ಬೇರೆ ರೀತಿಯಲ್ಲಿ ಬಿಂಬಿಸಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು, ಆ ಥರದ ಪ್ರವೃತ್ತಿಗಳು ಕೂಡ ಈಗ ಇತ್ತೀಚೆಗೆ ನಡೀತಾ ಇದ್ದಾವೆ. ಸೊ ಸೋಷಿಯಲ್ ಮೀಡಿಯಾದು ಕೂಡ ಜವಾಬ್ದಾರಿಯಿಂದ ಬಳಸಬೇಕಾಗುತ್ತೆ, ಅವಕಾಶ ಖಂಡಿತವಾಗಿ ಕೊಡಬೇಕು. ಸೊ ಇಷ್ಟು ಹೇಳ್ತಾ, ಹೋದ ವರ್ಷ 2025ರ ಹಬ್ಬವನ್ನು ನಾವು ಶಾಂತಿ ಸುವ್ಯವಸ್ಥೆಯಿಂದ ಮಾಡಿದ್ದೇವೆ. ತುಂಬ ಶಾಂತಿಯುತವಾಗಿ ವಿತೌಟ್ ಎನಿಥಿಂಗ್ ಲೆಜಿಸ್ಲೇಟ್ ಮಾಡಿದ್ವಿ. 26 ಹಬ್ಬ ಕೂಡ ಹಾಗೆ ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ತಮಗೆಲ್ಲ ನಾನು ಹಬ್ಬದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಶಾಂತಿ ಸುವ್ಯವಸ್ಥೆಯಿಂದ